ದುಸ್ಸಹಸ್ಯಾಭವದ್ಭಾರ್ಯ ನಿರ್ಮಾಷ್ಟಿರ್ನಾಮ ನಾಮತಃ ಜಾತಾ ಕಲೇತು ಭಾರ್ಯಾಯ ಮೃತೌ ಚಾಂಡಾಲ ದರ್ಶನಾತ್. ನಿರ್ಮಾಷ್ಟಿ ಅಂತ ಕಲಿಯ ಪತ್ನಿಯಲ್ಲಿ ಹುಟ್ಟಿದವಳು. ಹೀಗೆ ಅವಳು ಕೂಡ ದೋಷದ ಒಂದು ಸ್ವರೂಪಿಣಿ. ಅವಳು ಯಾವ ಮನೆ, ಅವಳಿಗೆ ಇರಲಿಕ್ಕೆ ಜಾಗ ಏನು ಅಂತ ಕೇಳುವಾಗ ಇಲ್ಲಿ ದಂತಾಕೃಷ್ಟಿ ಪ್ರಸೂತಾನಾಂ ಬಾಲಾನಾಂ ದಶನಸ್ಥಿತ, ಕಟಕಟ ಅಂತ ಮಾಡೋದು ಹಲ್ಲುಗಳನ್ನು ಕಚ್ಚಿಕೊಂಡು, ಅದೆಲ್ಲ ಅವಳ ಜಾಗ ಆಗ್ತದೆ. ಅದನ್ನು ಹೇಳ್ತಾರೆ, ಹಾಗೆ ಮಾಡಬೇಡ ಅಂತ ದೊಡ್ಡವರು ಹೇಳ್ತಾರೆ. ಸಾಮಾನ್ಯ ಮನೆಯಲ್ಲಿ ಎಲ್ಲ ಅಂಥದ್ದನ್ನು ಮಾಡುವಾಗ ಮಾಡಬೇಡ ಅಂತಾರೆ. ಇನ್ನು ಶಯನಸ್ಯೋಪರಿ ಕ್ಷಿಪ್ತೈ ಮಾನುಷೈರ್ ದರ್ಶನೋಪರಿ ಅನೇಕ ಉಂಟು. 2 ಕೈಗಳಿಂದ ತಲೆ ಕೂದಲನ್ನು ಕೆರ್ಕೊಳ್ಳುವುದು, 2 ಕೈಯಿಂದ ಆ ಜಾಗನಿಂದಾಗಲಿ ಅಂತಾರೆ. ಕೆಟ್ಟ ಮಾತುಗಳು ಬರುವಂತಹದ್ದೆಲ್ಲ. ಒಂದು ವೇಳೆ ನಮಗೆ ಇಂಥದ್ದೆಲ್ಲ ಅಮಂಗಲವಾದದ್ದು ದುಷ್ಟವಾದದ್ದು ಏನಾದರೂ ನಮಗೆ ಕಾಣಿಸಿತು ಆಯಿತು ಅಂತಾದರೆ ಏನು ಮಾಡಬೇಕು ಅಂತಂದರೆ ತತ್ಕ್ಷಣದಲ್ಲೇ ದುಷ್ಟೇ ಶ್ರುತೆ ತಥೈ ಹೋಗ್ತೆ, ನಮ್ಮ ಬಾಯಿಂದಲೂ ಏನಾದರೂ ಅಪ್ಪಿತಪ್ಪಿ ಏನಾದರೂ ಬೇಡವಾದ ಶಬ್ದಗಳು ಬಂದರೆ, ಇಲ್ಲ ನಾವು ಅಂತಹ ಶಬ್ದಗಳನ್ನೇನಾದರೂ ಕೇಳಿದರೆ ಕೀರ್ತನೀಯೋ ಜನಾರ್ದನ, ತಕ್ಷಣದಲ್ಲೇ ದೇವರ ಸ್ಮರಣೆ ಮಾಡುವ, ಹರೇ 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 ಅಂತ ದೇವರ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಹೀಗೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಮಾಡ್ತಾ ಎಲ್ಲ ಬಗೆಯ ಸೃಷ್ಟಿಯನ್ನು ಬ್ರಹ್ಮದೇವರು ಮಾಡಿದ್ದಾರೆ. ಇತ್ಯೇತೆ ದೌಸಃ ಸರ್ವೇ ಯಕ್ಷ್ಮಣಃ ಸಂತತಾವಥ ಅಂತ ಅವಳ ಸಂತತಿಯಲ್ಲಿ ಬಂದದ್ದನ್ನು ಹೇಳಿ ಮಾರ್ಕಂಡೇಯರು ಹೇಳ್ತಾ ಇದ್ದಾರೆ. ಹೀಗೆ ತಾಮಸ ಸರ್ಗ, ಸಾತ್ವಿಕ ಸರ್ಗ, ರಾಜಸ ಸರ್ಗ ಅಂತ ಬ್ರಹ್ಮದೇವರಿಂದೆಲ್ಲ ಆಯಿತು. ಈ ಆರಂಭದಲ್ಲಿ ನೀಲಲೋಹಿತ ಬ್ರಹ್ಮದೇವರ ಕೋಪದಿಂದ ಹುಟ್ಟಿದ ಈಶ್ವರ ಇದಾನಲ್ಲ, ಅವ್ರು ಏನು ಮಾಡಿಕೊಂಡ್ರು ಅಂದರೆ ಜೋರಾಗಿ ಅಳ್ಳಿಗೆ ಶುರು ಮಾಡಿದ್ರಂತೆ ಅವರು. ಅದು ಹೇಗೆ ಅಂತಂದರೆ ಅಳುವುದು, ನೀರು ಕಣ್ಣಲ್ಲಿ ನೀರು ಬಂದು ಅಳ್ಳಿಗೆ ಶುರು ಮಾಡಿದರು. ಕೇಳ್ತಾರೆ ಬ್ರಹ್ಮದೇವರು, ಕಿಮ್ರೋದೇಶಿ, ಯಾಕಪ್ಪ ನೀನು ಅಳ್ತಾ ಇದ್ದಿ ಅಂತ. ರುದಂತಂ ಪ್ರತ್ಯುವಾಚಃ, ನನಗೆ ಹೆಸರು ಕೊಡಿ ಅಂತ ಕೇಳಿದ್ರಂತೆ ರುದ್ರದೇವರು. ಆವಾಗ ಗೊತ್ತಾಯಿತು ನಮಗೆಲ್ಲ ರುದ್ರದೇವರ ಆದರ್ಶರಾದ್ದರಿಂದಾಗಿ ನಾವು ಅವರನ್ನು ಅನುಸರಿಸುವರಾದ್ದರಿಂದ ನಾವು ಕೂಡ ಹುಟ್ಟಿದ ತಕ್ಷಣ ಅಳ್ಳಿಕ್ಕೆ ಶುರು ಮಾಡ್ತೇವೆ. ಯಾಕೆ? ಹೆಸರು ಬರಬೇಕು, ಹೆಸರು ಬರಬೇಕು, ಹೆಸರು ಬರಬೇಕು, ಹೆಸರು ಮಾಡಬೇಕು. ಅದು ಪರಂಪರೆ ಬೆಳೀತು ನೋಡಿ. ಭಾಗವತದವರಾಗ ಅದು ನಾಮ ಮಾತ್ರ ಕೇಳಿದ್ದಲ್ಲ, ಹೆಸರು ಮಾತ್ರ. ಸ್ಥಾನಾನಿ ನಾಮಾನಿ ನಿಬೋಧಮೆ ಅಂತ ಕೇಳ್ತಾರೆ ಅವರು. ನನಗೆ ನಾಮ ಕೊಡಿ, ಸ್ಥಾನ ಕೊಡಿ ಅಂತ. ನಾವು ಭೂಮಿಗೆ ಬಂದ ಮೇಲೆ ಏನು ಮಾಡಬೇಕು? ಸೈಟ್ ಮಾಡಬೇಕು, ಹೆಸರು ಮಾಡಬೇಕು, ಅಷ್ಟೇ. ಹೆಸರು ಮಾಡಬೇಕು, ಸೈಟ್ ಮಾಡಬೇಕು. ಅದು ನಮಗೆ ಅದು ರುದ್ರದೇವರು ಹೇಳಿಕೊಟ್ಟ ಮಾರ್ಗ ಅದೊಂದು. ಅತ್ತದ್ರಿಂದ ಹುಟ್ಟಿದ ತಕ್ಷಣ ಅತ್ತದ್ರಿಂದ ಬ್ರಹ್ಮದೇವರು ಹೇಳ್ತಾರೆ, ನೀನು ರುದ್ರ, ರೋದನಾಥ ರುದ್ರ ಇತಿ. ಅತ್ತದ್ರಿಂದ ರುದ್ರ ಅಂತ ಕರೀತಾರೆ. ನೀನು ಅಳಬೇಡ. ಆದರೂ ಕೂಡ ಮತ್ತೆ ಪುನಃ 7 ಬಾರಿ ಹತ್ರಂತೆ. ಆವಾಗ ಬ್ರಹ್ಮದೇವರಿಗೆ 7 ನಾಮಗಳನ್ನು ಕೊಟ್ಟರು. 8 ಪತ್ನಿಯರನ್ನು ಕೊಟ್ಟರು, ಮಕ್ಕಳನ್ನು ಕೊಟ್ಟರು. ಭವ, ಶರ್ವ, ಈಶಾನ, ಪಶುಪತಿ, ಪ್ರಭು, ಭೀಮ, ಉಗ್ರ, ಮಹಾದೇವ ಅಂತ ಕೊಟ್ಟು ಆ ಹೆಸರು ತೆಗೆದುಕೋ ನೀನು. ಸೂರ್ಯ, ನೀರು, ಭೂಮಿ, ಅಗ್ನಿ, ವಾಯು, ಆಕಾಶ, ದೀಕ್ಷಿತನಾದವ, ಬ್ರಾಹ್ಮಣ, ಸೋಮ ಅಂದರೆ ಚಂದ್ರ, ಈ ಅವರಿಗೆ ಅಧಿಷ್ಠಾನವನ್ನು ಕೊಟ್ಟರು ಬ್ರಹ್ಮದೇವರಿಗೆ. ಹೀಗೆ ಅನೇಕ ವಿಧವಾದ ಸೃಷ್ಟಿಗಳೆಲ್ಲ ಆಯಿತು. ಅನಂತರದಲ್ಲಿ ಆ ರುದ್ರದೇವರು ಸತೀದೇವಿಯನ್ನು ವಿವಾಹವಾಗಿದ್ದಾರೆ. ಭೃಗುಪತ್ನಿಯಾದಂತಹ ಖ್ಯಾತಿ ಶ್ರೀದೇವಿಯನ್ನು ಮಗಳನ್ನಾಗಿ ಪಡ್ಕೊಂಡಿದ್ದಾಳೆ. ಆದ್ದರಿಂದ ಅವಳಿಗೆ ಭಾರ್ಗವಿ ಅಂತ ಹೆಸರು ಶ್ರೀದೇವಿಗೆ, ಲಕ್ಷ್ಮೀದೇವಿಗೆ. ಅವಳು ನಾರಾಯಣನ ಪತ್ನಿ. ಆಯತಿ ನಿಯತಿ ಅಂತ ಮೇರುವಿನ ಕನ್ಯೆಯರಿಬ್ಬರು. ಅವರು ಧಾತೃ ಮತ್ತು ವಿಧಾತೃರ ಹೆಂಡಂದಿರಾದರು. ಅಲ್ಲಿ 2 ಮಕ್ಕಳನ್ನು ಪಡ್ಕೊಳ್ತಾರೆ, ಪ್ರಾಣ ಮತ್ತು ಮೃಕಂಡು ಅಂತ. ಆ ಮೃಕಂಡು ನನ್ನ ಅಪ್ಪ ಅಂತಾರೆ ಮಾರ್ಕಂಡೇಯರು, ಅಲ್ಲಿ ಹುಟ್ಟುಕೊಂಡವರು ಅಂತ. ನಾನು ಕೂಡ ಮನಸ್ವಿನಿ ಎಂಬವಳಲ್ಲಿ ವೇದಶಿರಸ್ ಎಂಬಂತಹ ಮಗನನ್ನು ಪಡೆದೆ. ಧೂಮ್ರವತ್ಯಾಂ ಸಮಭವತೆ ಪ್ರಾಣಸ್ಯಾಪಿ ನಿಬೋಧಮೆ. ಮೃಕಂಡುವಿನ ಜೊತೆಯಲ್ಲಿ ಹುಟ್ಟಿದ ಪ್ರಾಣ ಅವನು ಧೂಮ್ರವತಿ ಎಂಬವಳಲ್ಲಿ ಮಕ್ಕಳನ್ನು ಪಡ್ಕೊಂಡಿದ್ದಾನೆ.
ದ್ಯುತಿಮಾನ್ ಅಂತ ಪುತ್ರನನ್ನು ಪಡ್ಕೊಂಡ, ಅವನ ಮಗ ಅಜರ. ಹೀಗೆ ಆ ಸಂತತಿಗಳನ್ನೆಲ್ಲ ಹೇಳ್ತಾ ಆಂಗಿರಸರು, ಇನ್ನಿತರ ಋಷಿಗಳು ಯಾರಿದ್ದಾರೆ ಅವರಲ್ಲಿ ಯಾರ್ಯಾರ ಉತ್ಪತ್ತಿ ಆಯಿತು ಎಂಬುದನ್ನು ತಿಳಿಸಿ ಕ್ರೌಷ್ಟಿಕರು ಹೇಳ್ತಾರೆ. ನನಗೆ ಮನ್ವಂತರಗಳ ಪ್ರಮಾಣಗಳ ಬಗ್ಗೆ ಹೇಳಬೇಕು ಅಂತ ಹೇಳುವಾಗ, ಒಂದು ಮನ್ವಂತರ ಅಂದರೆ ಎಷ್ಟು ವರ್ಷ ಎಂಬುದರ ಬಗ್ಗೆ ಕೇಳಿದ್ದಕ್ಕೆ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅನಂತರದ ಪ್ರಶ್ನೆ, ಎಷ್ಟು ದ್ವೀಪಗಳು, ಎಷ್ಟು ಸಮುದ್ರಗಳು, ಎಷ್ಟು ಪರ್ವತಗಳು, ಎಷ್ಟು ವರ್ಷಗಳು, ಎಷ್ಟು ನದಿಗಳು, ಅದರ ಲೋಕಾಲೋಕ ಪರ್ವತ ಇತ್ಯಾದಿಗಳ ಗತಿಗಳನ್ನೆಲ್ಲ ಹೇಳಬೇಕು ಅಂತಂದಾವಾಗ ಅದಕ್ಕೆ ಸಂಬಂಧಪಟ್ಟಂತೆ ಅದರ ವಿಸ್ತೃತವಾದನ್ನು ಕೊಡ್ತಾರೆ. ಒಟ್ಟಿಗೆ ಭೂಮಿಯ ವಿಸ್ತಾರ ಇರುವುದು 50 ಕೋಟಿ ಯೋಜನ ವಿಸ್ತೃತವಾದದ್ದು ಭೂಮಿ. ಅದರಲ್ಲಿ ದ್ವೀಪಗಳೆಲ್ಲ ಉಂಟು. ಜಂಬೂದ್ವೀಪಾದಿ 7 ದ್ವೀಪಗಳೆಲ್ಲ ಉಂಟು. ಜಂಬೂದ್ವೀಪದಿಂದ ಆರಂಭಿಸಿಕೊಂಡು ಪುಷ್ಕರ ದ್ವೀಪದ ತನಕ 7 ದ್ವೀಪಗಳು. ಒಂದೊಂದು ದ್ವೀಪಗಳು ಕೂಡ ಮೊದಲಿರುವಂಥ ಜಂಬೂದ್ವೀಪ 1,00,000 ಯೋಜನ, ಅದರ ಸುತ್ತಲೂ ಒಂದು ಸಮುದ್ರ, ಆ ಸಮುದ್ರ ಅಷ್ಟೇ ಯೋಜನ ಪರ್ಯಂತವಾಗಿ ಆ ಲವಣ ಸಮುದ್ರ ಎಂಬುದು 1,00,000 ಯೋಜನ ವಿಸ್ತೃತವಾಗಿ ಆ ಜಂಬೂದ್ವೀಪದ ಸುತ್ತಲೂ ಉಂಟು. ಹೀಗೆ ಅದರ ಸುತ್ತಲೂ ಇನ್ನೊಂದು ದ್ವೀಪ, ಅದು 2,00,000 ಯೋಜನ, ಅದರಷ್ಟೇ ಪ್ರಮಾಣದಲ್ಲಿ ಪುನಃ ಅದರ ಸುತ್ತಲಿರುವಂತಹ ಸಮುದ್ರ. ಹೀಗೆ 7 ದ್ವೀಪಗಳು ಕೂಡ ಅದರಿಂದ ದ್ವಿಗುಣಿತವಾಗಿ ಡಬಲ್ ಆಗಿ ಹೋಗ್ತಾವೆ. ಹೀಗೆ ಅದರ ಕ್ರಮವನ್ನೆಲ್ಲ ಹೇಳಿ ಅನಂತರದಲ್ಲಿ ಕೇಳ್ತಾರೆ ಅವರು, ಯಾವುದು ವನಗಳೆಲ್ಲ ಉಂಟು, ಯಾವ್ಯಾವುದು ಸರೋವರಗಳೆಲ್ಲ ಉಂಟು ಇತ್ಯಾದಿಗಳನ್ನು ಕೇಳಿದ್ದಕ್ಕೆ ಅದನ್ನು ಹೇಳ್ತಾರೆ. ಅನಂತರದಲ್ಲಿ ಮಾರ್ಕಂಡೇಯರು ಹೇಳ್ತಾರೆ, ಜಗತ್ತಿಗೆ ಕಾರಣೀಭೂತನಾದಂತಹ ಪರಮಾತ್ಮನ ಆ ನಾರಾಯಣನ ಪದ ಎಲ್ಲ ಪ್ರಾಣಿ ಪ್ರಪಂಚಕ್ಕೂ ಕೂಡ ಆಧಾರಭೂತವಾದಂತಹ ಕುಡಿಯೋಕ್ಕೆ ಬೇಕಂತ ಗಂಗೆಯನ್ನು ಕೊಟ್ಟಿತು. ಆ ಗಂಗೆಯವಳು ತತಪ್ರವೃತ್ತ ನಾರಾಯಣನ ಪದದಿಂದ ಹರಿಪಾದ ನಖದಿಂದ ಹರಿದು ಬಂದಳೆ ಗಂಗೆ. ತತಪ್ರವೃತ್ತ ಯಾದೇವಿ ಗಂಗಾ ತ್ರಿಪದಗಾಮಿನಿ. ಅವಳಿಗೆ 3 ಮಾರ್ಗ ಅಂದರೆ ಆಕಾಶ ಮಾರ್ಗ, ಭೂಮಿ ಮಾರ್ಗ, ಕೆಳಮಾರ್ಗ, ಅದು ಈ ಕ್ರಮದಲ್ಲಿ ಅವಳು ಹರಿದು ಹೋಗ್ತಾ ಇದ್ದಾಳೆ. ಏನು ಮಾಡಿಕೊಂಡವಳು, ಮೊದಲು ಬರುವಾಗ ಮೇಲಿಂದ ಕೆಳಗೆ ಬರುವಾಗ ಚಂದ್ರಮಂಡಲವನ್ನು ಪ್ರವೇಶ ಮಾಡಿದಳು. ಆದ್ದರಿಂದ ಚಂದ್ರಮಂಡಲದಿಂದ ಪ್ರವೇಶ ಮಾಡಿದ್ರಿಂದ ರಾತ್ರಿಯಲ್ಲಿ ಚಂದ್ರನ ಕಿರಣದ ಮೂಲಕವಾಗಿ ಎಲ್ಲ ಸಸ್ಯರಾಶಿಗಳಿಗೆ, ಜೀವರಾಶಿಗಳಿಗೆ ಎಲ್ಲ ಅವನು ಚಂದ್ರ ಶೀತಾಂಶವಾಗಿ, ಅಮೃತಾಂಶವಾಗಿ ಅದು ಬದುಕುವುದಕ್ಕೆ ತಾನು ಕಾರಣೀಭೂತನಾದ. ಅನಂತರದಲ್ಲಿ ತಾನು ಸಂವರ್ಧಮಾನ ಅರ್ಕರಶ್ಮಿ ಸಂಗತಿ ಪಾವನಿ. ಅಲ್ಲಿಂದ ಸೂರ್ಯಮಂಡಲಕ್ಕೆ ಬಂದರೆ ಸೂರ್ಯರಶ್ಮಿ ಕೂಡ ನಮಗೆ ಬದುಕು ಕೊಡುವಂತೆ ಆಯಿತು ಆ ಗಂಗೆಯ ಸನ್ನಿಧಾನದಿಂದ. ಅಲ್ಲಿಂದ ಕೆಳಗಿದ್ದು ಬರುವಾಗ ಮೇರು ಪರ್ವತದ ಪೃಷ್ಠಭಾಗಕ್ಕೆ ಬಿದ್ದಿದ್ದಾಳೆ. ಅಲ್ಲಿ ಬಂದವಳು 4 ವಿಭಾಗವಾದಳು. ಮೇರುಕೂಟ ತಟಾಂತೇಭ್ಯೋ ನಿಪತಂತೆ ವಿವರ್ತಿತ ವಿಕೀರ್ಯಮಾಣ ಸಲಿಲ ನಿರಾಲಂಬಾ ಪಪಾತಸ. ಹೀಗೆ ಬರ್ತಾ ಅವಳು ಮಂದರಾದಿಗಳಲ್ಲಿ ವಿಭಾಗ ಆಗಿ ಕೆಳಕ್ಕೆ ಬರುವಾಗ ಪೂರ್ವ ದಿಕ್ಕಿನಲ್ಲಿ ಸೀತಾ ಅಂತ ಕರೆಸಿಕೊಂಡ್ಳು. ಅಲ್ಲಿ ಇರುವಂತಹ ವನ ಚೈತ್ರರಥ ಎಂಬಂತಹ ವನ, ಅದನ್ನು ಪವಿತ್ರಗೊಳಿಸಿದಳು. ವಾರುಣ ಸರೋವರವನ್ನು ಪವಿತ್ರಗೊಳಿಸಿದರು. ಹೀಗೆ ಹರಿದು ಬಂದರು. 4 ದಿಕ್ಕುಗಳಲ್ಲೂ ಕೂಡ ಹರಿತಾ ಬಂದು ಅದರಲ್ಲಿ ಪುನಃ ದಕ್ಷಿಣ ಭಾಗದಲ್ಲಿ ಹರಿದು ಬಂದಾವಾಗ ಅದು ಬಂದದ್ದು ಹಿಮಾಲಯ ಪರ್ವತದ ಮೇಲೆ ಬಂತು. ಹಿಮಾಲಯ ಪರ್ವತದ ಕೈಲಾಸ ಪರ್ವತಕ್ಕೆ ಬಂತು. ಅಲ್ಲಿರುವಂಥ ರುದ್ರದೇವರು ದಧಾರ ತತ್ರ ತಾಂ ಶಂಭು ನಮಮೋಚ ವೃಷಧ್ವಜ, ಅದನ್ನು ಬಿಟ್ಟಿಲ್ಲ, ತಾನು ತಲೆಯಲ್ಲಿ ಅದನ್ನು ಧರಿಸಿದ. ಅನಂತರದಲ್ಲಿ ಭೂಮಿಗೆ ಗಂಗೆ ಬೇಕು ಅಂತ ಭಗೀರಥ ಪ್ರಯತ್ನ ಪಟ್ಟಾವಾಗ, ಸ್ತೋತ್ರ ಮಾಡಿದವಾಗ ಅದೇ ಶಿವ ತಾನು 7 ಕವಲುಗಳನ್ನಾಗಿ ಜಟೆಯಿಂದ ಇವಳನ್ನು ಗಂಗೆಯನ್ನು ತಾನು ಬಿಟ್ಟಿದ್ದಾನೆ. ತತ್ರ ಮುಕ್ತಾಚ ಶರ್ವೇಣ ಸಪ್ತಧಾ ದಕ್ಷಿಣೋದಧಿಂ. ಹೀಗೆ ಅಲ್ಲಿಂದ ಕೆಳಕ್ಕೆ ಹರಿದು ಬಂದವಳು ದಕ್ಷಿಣ ಸಮುದ್ರವನ್ನು ಸೇರ್ತಾಳೆ ಅಂತ ಹೀಗೆ ಗಂಗಾವತರಣದ ಬಗ್ಗೆ ವಿವರಣೆ ಕೊಡ್ತಾ, ಇನ್ನು ಭಾರತ ವರ್ಷ ಅಂತ ಕರೀತೇವೆ. ಆ ಭಾರತ ವರ್ಷ ಅಂತ ಇಡೀ ಭೂಮಿಯನ್ನು ಹೊತ್ತವನು ಕೂರ್ಮರೂಪಿಯಾದಂತಹ ಪರಮಾತ್ಮ ಎಂಬುದನ್ನು ಹೇಳಿ, ಅದರಂತಹ ಜಂಬೂದ್ವೀಪದಲ್ಲಿ ಪುನಃ 9 ವರ್ಷಗಳು, ಅದಕ್ಕೆ ಬರುವಂತಹ ಕಾರಣಗಳು, ಆ ಹೆಸರುಗಳೆಲ್ಲ ಬರುವುದಕ್ಕೆ ಕಾರಣ ಇದು ನೈಜವಾದಂತಹ ಈ ವರ್ಷ
ಭಾರತ ವರ್ಷ ಅದು ಕರ್ಮಭೂಮಿ ಎಂಬುದನ್ನು ವಿಶೇಷವಾಗಿ ಒತ್ತಿ ಹೇಳ್ತಾರೆ. ಇಲ್ಲಿ ಹರಿದು ಬರುವಂಥ ಅನೇಕ ಬಗೆಯ ನದಿಗಳ ಬಗ್ಗೆಲ್ಲ ಉಂಟು, ಊರುಗಳ ಬಗ್ಗೆಲ್ಲ ಉಂಟು, ಎಲ್ಲೆಲ್ಲಿ ಯಾವ ಯಾವ ನದಿಗಳು ಯಾವ ಭಾಗದಲ್ಲಿ ಹರಿದು ಬರ್ತಾವೆ ಎಂಬುದನ್ನು ನೆನಪು ಕೊಡ್ತಾ ಹೇಳ್ತಾರೆ. ಮಾರ್ಕಂಡೇಯರಲ್ಲಿ ಕೇಳ್ತಾರೆ ಅವರು, ಭಾರತ ವರ್ಷದ ಬಗ್ಗೆ ಹೇಳಿದ್ದೀರಿ, ಸರೋವರ ಸರಿತ್ತುಗಳು, ಪರ್ವತಗಳು, ದೇಶಗಳು, ಪ್ರದೇಶಗಳು, ಯಾರ್ಯಾರು ಇರ್ತಾರೆ ಹೇಗೆ ಅಂತ. ಅದೇ ರೀತಿ ಭಗವನ್ ನಾರಾಯಣ ಭಾರತದ ಇಲ್ಲಿ ಕಿಂತು ಕೂರ್ಮಸ್ತಯಾ ಪೂರ್ವಂ ಭಾರತೆ ಭಗವಾನ್ ಹರಿ ಕಥಿತಸ್ತಸ್ಯ ಸಂಸ್ಥಾನಂ ಶ್ರೋತುಮಿಚ್ಛಾಮಿ ಶೇಷತಃ. ಯಾಕೆಂದರೆ ಆಧಾರ ಶಕ್ತಿ ನಮಃ ಮೂಲ. ಸಾಮಾನ್ಯ ನಾವು ಪೀಠ ಪೂಜೆ ಮಾಡುವಾಗ ಕೆಳಗಿಂದ ಮೇಲಕ್ಕೆ ಬರುವುದಾದರೆ ಅಲ್ಲಿ ವರಾಹನ ಮೇಲೆ ದೇವರ ಕೂರ್ಮರೂಪ, ಅದರ ಮೇಲೆ ವಾಯುಕೂರ್ಮ, ಆನಂತರದಲ್ಲಿ ಮೇಲೆ ಒಂದೊಂದೇ ಬರ್ತದೆ, ಯಾವುದು ಶೇಷ, ಭೂಮಿ, ಹೀಗೆ ಒಂದು ಮೇಲೆ 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 ಬಂತು. ಭಗವಂತನ ಕೂರ್ಮರೂಪ, ವಾಯುದೇವರ ಕೂರ್ಮರೂಪ, ಅದರ ಅಡಿಯಲ್ಲಿರುವಂಥದ್ದು ದೇವರ ವರಾಹ ರೂಪ, ಇಡೀ ಎಲ್ಲವನ್ನು ಧಾರಣೆ ಮಾಡಿದ್ದು ಕೂರ್ಮರೂಪಿ ಜನಾರ್ದನ. ಅವನೇನು ಮಾಡ್ತಾನಂತಂದರೆ ಅದರಲ್ಲಿ ಧಾರಣೆ ಮಾಡಿದ್ದು ಮಾತ್ರ ಅಲ್ಲ, ಶುಭಾಶುಭಂ ಮನುಷ್ಯಾಣಂ ಯಜ್ಜತೆ ಚ ತತಃಕಥಂ. ನಾವು ಮಾಡಿದ ಶುಭಾಶುಭ ಕರ್ಮಗಳೇನುಂಟು ಅದನ್ನು ಅವನು ವಿಭಾಗ ಮಾಡಿ ನಮಗೆ, ಅವನಲ್ಲಿ ಪ್ರಾರ್ಥಿಸಿದರೆ ವಿಭಾಗ ಮಾಡಿ ನಮಗೆ ಸುಖವನ್ನು, ಶುಭ ಕರ್ಮದ ಫಲವನ್ನು ಅನುಭವಿಸುವಂತೆ ಮಾಡ್ತಾನೆ, ಅಶುಭ ಕರ್ಮದ ಫಲವನ್ನು ಕ್ಷಯ ಮಾಡ್ತಾನೆ ಎಂಬುದರ ಬಗ್ಗೆ ವಿವರಣೆಯನ್ನು ಕೊಡ್ತಾ